ಓಂ ಶ್ರೀ ಮಹಾಮೃತ್ಯುಂಜಯಾಯ ನಮಃ. ವೃಶ್ಚಿಕ ರಾಶಿಯವರಿಗೆ ಆಗಸ್ಟ್ 26, 27, 28, 29ರ ದಿನಾಂಕಗಳಲ್ಲಿ ನಡೆಯಲಿರುವ ಒಂದು ಪ್ರಮುಖ ವಿಷಯದ ಬಗ್ಗೆ ತಿಳಿಯಲು ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಮುಖ್ಯವಾಗಿ ಒಬ್ಬ ಮಹಿಳೆ ನಿಮಗೆ ಹೇಳುವ ರಹಸ್ಯವು ನಿಮ್ಮ ಆಲೋಚನೆಯನ್ನೇ ಬದಲಾಯಿಸುವ ಸಾಧ್ಯತೆಯಿದೆ. ಅದು ಕುಟುಂಬಕ್ಕೆ ಸಂಬಂಧಿಸಿದ ವಿಷಯವಾಗಿರಬಹುದು, ಪ್ರೀತಿಗೆ ಸಂಬಂಧಿಸಿದ ವಿಷಯವಾಗಿರಬಹುದು, ಉದ್ಯೋಗ ಅಥವಾ ವ್ಯಾಪಾರಕ್ಕೆ ಸಂಬಂಧಿಸಿದ ವಿಷಯವಾಗಿರಬಹುದು. ಇಷ್ಟು ದಿನ ನಿಮಗೆ ತಿಳಿಯದೇ ಇದ್ದ ಒಂದು ವಿಷಯ ಈ 4 ದಿನಗಳಲ್ಲಿ ನಿಮ್ಮ ಮುಂದೆ ಬರಬಹುದು. ಮೊದಲು ಆ ವಿಷಯವನ್ನು ಕೇಳಿದಾಗ ನೀವು ಆಶ್ಚರ್ಯಪಡಬಹುದು, ಆದರೆ ಅದೇ ಮಾಹಿತಿ ಮುಂದೆ ನಿಮಗೊಂದು ಪ್ರಮುಖ ನಿರ್ಧಾರ ತೆಗೆದುಕೊಳ್ಳಲು ಸಹಾಯ ಮಾಡಬಹುದು. ಆಗಸ್ಟ್ 26, 27, 28, 29ರ ದಿನಾಂಕಗಳಲ್ಲಿ ವೃಶ್ಚಿಕ ರಾಶಿಯವರಿಗೆ ಕುಟುಂಬ, ಪ್ರೀತಿ, ವಿವಾಹ, ಉದ್ಯೋಗ, ವ್ಯಾಪಾರ, ಹಣ, ಹಳೆಯ ಪರಿಚಯಗಳು, ಹೊಸ ಅವಕಾಶಗಳು ಹೀಗೆ ಅನೇಕ ವಿಷಯಗಳಲ್ಲಿ ಬದಲಾವಣೆಗಳು ಕಾಣಿಸಿಕೊಳ್ಳುವ ಸೂಚನೆಗಳಿವೆ. ಮುಖ್ಯವಾಗಿ ನೀವು ಯಾರನ್ನು ನಂಬಬೇಕು, ಯಾರೊಂದಿಗೆ ಯಾವ ವಿಷಯ ಮಾತನಾಡಬೇಕು, ಯಾವ ವಿಷಯವನ್ನು ರಹಸ್ಯವಾಗಿಡಬೇಕು ಎಂಬ ವಿಷಯದಲ್ಲಿ ಈ 4 ದಿನಗಳು ಅತ್ಯಂತ ಕೀಲಕ. ಒಬ್ಬ ವ್ಯಕ್ತಿಯ ಬಗ್ಗೆ ನಿಮಗಿದ್ದ ಅನುಮಾನಕ್ಕೆ ಉತ್ತರ ಸಿಗಬಹುದು. ಕೆಲವು ಕಾಲದಿಂದ ನಿಂತು ಹೋಗಿದ್ದ ಒಂದು ಕೆಲಸ ಮತ್ತೆ ಮುನ್ನಡೆಯಬಹುದು. ಹಳೆಯ ಪರಿಚಯದಿಂದ ಮಾಹಿತಿ ಬರಬಹುದು. ಉದ್ಯೋಗದಲ್ಲಿ ಹೊಸ ಜವಾಬ್ದಾರಿ ಅಥವಾ ಅವಕಾಶ ಸಿಗಬಹುದು. ವ್ಯಾಪಾರದಲ್ಲಿ ಹಳೆಯ ವ್ಯಕ್ತಿಯ ಮೂಲಕ ಹೊಸ ಲಾಭದಾಯಕ ಪರಿಚಯ ಉಂಟಾಗಬಹುದು. ಅದಕ್ಕಾಗಿಯೇ ಈ ವಿಡಿಯೋದಲ್ಲಿ ಹೇಳುವ ಪ್ರತಿಯೊಂದು ವಿಷಯವನ್ನು ಜಾಗರೂಕತೆಯಿಂದ ಕೇಳಿ. ಮುಖ್ಯವಾಗಿ ಆ ಮಹಿಳೆ ಯಾರಾಗಿರಬಹುದು, ಆಕೆ ಹೇಳುವ ರಹಸ್ಯ ಯಾವ ವಿಷಯದಲ್ಲಿರಬಹುದು, ಆ ರಹಸ್ಯ ನಿಮ್ಮ ಜೀವನದಲ್ಲಿ ಯಾವ ಬದಲಾವಣೆಯ ಸಂಕೇತ, ಯಾವ ದಿನಾಂಕದಂದು ಹೆಚ್ಚು ಜಾಗರೂಕರಾಗಿರಬೇಕು, ಯಾವ ದಿನದಂದು ಹಣದ ವಿಷಯದಲ್ಲಿ ನಿರ್ಧಾರ ತೆಗೆದುಕೊಳ್ಳಬಾರದು, ಪ್ರೀತಿ ಮತ್ತು ವಿವಾಹದ ವಿಷಯದಲ್ಲಿ ಯಾವ ಸಂಕೇತಗಳು ಕಾಣಿಸಬಹುದು, ಉದ್ಯೋಗ ಹಾಗೂ ವ್ಯಾಪಾರದಲ್ಲಿ ಯಾವ ಅವಕಾಶ ನಿಮ್ಮ ಮುಂದೆ ಬರಬಹುದು, ಯಾವ ಸ್ಥಳಕ್ಕೆ ಹೋಗುವುದು ಒಳ್ಳೆಯದು, ಯಾವ ಪರಿಹಾರ ಮಾಡುವುದರಿಂದ ಮನಸ್ಸಿಗೆ ಶಾಂತಿ ಸಿಗುತ್ತದೆ, ಇವೆಲ್ಲವನ್ನೂ ಈ ವಿಡಿಯೋದಲ್ಲಿ ಸ್ಪಷ್ಟವಾಗಿ ತಿಳಿದುಕೊಳ್ಳಲಿದ್ದೀರಿ. ವೃಶ್ಚಿಕ ರಾಶಿಯವರು ಈ ವಿಡಿಯೋವನ್ನು ಮಧ್ಯದಲ್ಲಿ ನಿಲ್ಲಿಸದೆ ಕೊನೆಯವರೆಗೂ ನೋಡಿ, ಏಕೆಂದರೆ ಕೊನೆಯಲ್ಲಿ ಹೇಳುವ ಪರಿಹಾರವು ಈ 4 ದಿನಗಳಿಗೆ ವಿಶೇಷವಾಗಿರುತ್ತದೆ. ಇನ್ನು ನಮ್ಮ ಶ್ರೀಭಕ್ತಿ ಜ್ಯೋತಿಷ್ಯವಾಣಿ ಚಾನೆಲ್ಗೆ ನೀವು ಇದುವರೆಗೆ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರುವ ಬೆಲೈಕಾನ್ ಬಟನ್ ಒತ್ತಿ ಎಲ್ಲ ನೋಟಿಫಿಕೇಷನ್ಗಳನ್ನು ಆನ್ ಮಾಡಿಕೊಳ್ಳಿ. ಇನ್ನು ಈ ವಿಡಿಯೋದಲ್ಲಿ ನಾನು ಹೇಳುವ ವಿಷಯಗಳಲ್ಲಿ ನಿಮ್ಮ ಜೀವನದಲ್ಲಿ ಯಾವುದಾದರೂ ನಿಜವಾಗಿ ನಡೆಯುತ್ತದೆಯೇ, ಯಾವ ಅಂದಾಜು ನಿಮಗೆ ಸೂಕ್ತವಾಗುತ್ತದೆ ಎಂಬುದನ್ನು ಖಂಡಿತ ಗಮನಿಸಿ. ಆಗಸ್ಟ್ 26, 27, 28, 29ರ ದಿನಾಂಕಗಳಲ್ಲಿ ನಾನು ಹೇಳಿದ ಅಂದಾಜುಗಳಲ್ಲಿ ಯಾವುದು ನಿಜವಾಯಿತು, ಯಾವುದು ನಿಜವಾಗಲಿಲ್ಲ ಎಂಬುದನ್ನು ಖಂಡಿತ ಕಾಮೆಂಟ್ಗಳಲ್ಲಿ ತಿಳಿಸಿ. ವೃಶ್ಚಿಕ ರಾಶಿಯವರೇ, ನಿಮ್ಮ ಜೀವನಕ್ಕೆ ಬರುವ ಪ್ರತಿಯೊಂದು ಮಾತನ್ನು ತಕ್ಷಣವೇ ನಂಬಬೇಡಿ. ಪ್ರತಿಯೊಂದು ರಹಸ್ಯವನ್ನು ತಕ್ಷಣವೇ ಬಹಿರಂಗಪಡಿಸಬೇಡಿ. ಈ 4 ದಿನಗಳಲ್ಲಿ ನಿಮ್ಮ ಮೌನ, ನಿಮ್ಮ ಪರಿಶೀಲನೆ, ನಿಮ್ಮ ನಿರ್ಧಾರ ಈ 3 ನಿಮಗೆ ಶಕ್ತಿಯಾಗಲಿವೆ. ಹಾಗಾದರೆ ಆ ಮಹಿಳೆ ಯಾರು, ಆಕೆ ಹೇಳಲಿರುವ ರಹಸ್ಯವೇನು, ನಿಮ್ಮ ಜೀವನದಲ್ಲಿ ಅಸಲಿಗೆ ಯಾವ ಬದಲಾವಣೆ ಪ್ರಾರಂಭವಾಗುತ್ತಿದೆ, ಈಗ ವಿವರವಾಗಿ ತಿಳಿದುಕೊಳ್ಳೋಣ. ವೃಶ್ಚಿಕ ರಾಶಿಯವರಿಗೆ ಆಗಸ್ಟ್ 26ರಿಂದ ನಿಮ್ಮ ಜೀವನದಲ್ಲಿ ಒಂದು ವಿಷಯ ನಿಧಾನವಾಗಿ ಸ್ಪಷ್ಟವಾಗುತ್ತದೆ. ಮುಖ್ಯವಾಗಿ ನಿಮಗೆ ಹತ್ತಿರವಾಗಿರುವ ಒಬ್ಬ ಮಹಿಳೆ ಇಷ್ಟು ದಿನ ಹೇಳದೆ ಬಚ್ಚಿಟ್ಟಿದ್ದ ವಿಷಯವನ್ನು ನಿಮಗೆ ಹೇಳುವ ಸಾಧ್ಯತೆಯಿದೆ. ಅದು ಕುಟುಂಬಕ್ಕೆ ಸಂಬಂಧಿಸಿದ ವಿಷಯವಾಗಿರಬಹುದು, ಒಬ್ಬ ವ್ಯಕ್ತಿಯ ಬಗ್ಗೆ ಇರಬಹುದು, ಉದ್ಯೋಗದಲ್ಲಿ ನಡೆಯುತ್ತಿರುವ ಬೆಳವಣಿಗೆಯಾಗಿರಬಹುದು, ಅಥವಾ ನಿಮಗೆ ತಿಳಿಯದೆ ತೆಗೆದುಕೊಂಡ ನಿರ್ಧಾರದ ಬಗ್ಗೆ ಇರಬಹುದು. ಈ ವಿಷಯ ಕೇಳಿದ ತಕ್ಷಣ ಕೋಪದಿಂದ ಪ್ರತಿಕ್ರಿಯಿಸಬೇಡಿ, ಏಕೆಂದರೆ ಆಕೆ ಹೇಳುವ ಮಾತಿನಲ್ಲಿ ನಿಮಗೆ ತೊಂದರೆ ನೀಡುವ ಭಾಗವಿದ್ದರೂ ನಿಮಗೆ ಉಪಯುಕ್ತವಾಗುವ ಮಾಹಿತಿಯು ಅಡಗಿರಬಹುದು. ಆಗಸ್ಟ್ 26ರಂದು ಸೂರ್ಯನು ಸಿಂಹರಾಶಿಯಲ್ಲಿ, ಚಂದ್ರನು ಧನುಸ್ಸಿನಲ್ಲಿ, ಕುಜನು ಮಿಥುನದಲ್ಲಿ, ಗುರುವು ಕರ್ಕಾಟಕದಲ್ಲಿ, ಶನಿಯು ಮೀನದಲ್ಲಿ ವಕ್ರಗತಿಯಲ್ಲಿ, ರಾಹುಕುಂಭದಲ್ಲಿ, ಕೇತು ಸಿಂಹದಲ್ಲಿ ಮುಂದುವರಿಯುತ್ತಿದ್ದಾರೆ. ಬುಧನು ಕೂಡ ಸಿಂಹರಾಶಿಯತ್ತ ಬದಲಾಗುವ ಹಂತದಲ್ಲಿದ್ದು 27ನೇ ತಾರೀಖಿನ ವೇಳೆಗೆ ಸಿಂಹರಾಶಿಯನ್ನು ತಲುಪಲಿದ್ದಾನೆ ಎಂದು ನಿರಯಣ ಗಣನೆಗಳು ಸೂಚಿಸುತ್ತಿವೆ. ವೃಶ್ಚಿಕ ರಾಶಿಯಿಂದ ಸಿಂಹವು 10ನೇ ಸ್ಥಾನವಾಗಿರುವುದರಿಂದ ಉದ್ಯೋಗ, ಹುದ್ದೆ, ಹೆಸರು, ಅಧಿಕಾರಿಗಳೊಂದಿಗಿನ ಸಂಬಂಧದಂತಹ ವಿಷಯಗಳು ಪ್ರಬಲವಾಗಿ ಮುಂದೆ ಬರುತ್ತವೆ. ಅದೇ ಸಮಯದಲ್ಲಿ ಕೇತು 10ನೇ ಸ್ಥಾನದಲ್ಲಿರುವುದರಿಂದ ನಾನು ಮಾಡುತ್ತಿರುವ ಕೆಲಸ ನಿಜವಾಗಿಯೂ ನನಗೆ ಸೂಕ್ತವಾಗಿದೆಯೇ ಎಂಬ ಆಲೋಚನೆ ಬರಬಹುದು. ಅದಕ್ಕಾಗಿಯೇ ಒಬ್ಬ ಮಹಿಳೆ ಹೇಳುವ ಮಾತು ನಿಮ್ಮ ವೃತ್ತಿಯ ವಿಷಯದಲ್ಲೂ ಹೊಸ ದೃಷ್ಟಿಕೋನವನ್ನು ತೋರಿಸುವ ಸಾಧ್ಯತೆಯಿದೆ. ನೀವು ಉದ್ಯೋಗದಲ್ಲಿದ್ದರೆ ನಿಮ್ಮ ಬಗ್ಗೆ ಯಾರೋ ಮಾತನಾಡುತ್ತಿದ್ದಾರೆ ಎಂದು ಕೇಳಬಹುದು. ವ್ಯಾಪಾರ ಮಾಡುತ್ತಿದ್ದರೆ ಹಳೆಯ ಪರಿಚಯದ ಮೂಲಕ ಹೊಸ ಅವಕಾಶ ಸಿಗಬಹುದು. ಮನೆಯಲ್ಲಿರುವವರಿಗೆ ಒಂದು ವಿಷಯವನ್ನು ತಿಳಿಸದೇ ಇರುವುದರಿಂದ ಸಣ್ಣ ಗೊಂದಲ ಅಥವಾ ಅಪಾರ್ಥ ಉಂಟಾಗಬಹುದು.
ಅದಕ್ಕಾಗಿಯೇ ಈ ದಿನಗಳಲ್ಲಿ ನಿಮಗೆ ತಿಳಿದ ವಿಷಯವನ್ನು ಮುಚ್ಚಿಡುವುದಕ್ಕಿಂತ ಯಾರಿಗೆ ಎಷ್ಟು ಹೇಳಬೇಕು ಎಂಬುದನ್ನು ತಿಳಿದುಕೊಳ್ಳುವುದು ಮುಖ್ಯ. ವೃಶ್ಚಿಕ ರಾಶಿಯವರ ಬಲ ಮೌನ. ಆದರೆ ಸರಿಯಾದ ಸಮಯದಲ್ಲಿ ಸರಿಯಾದ ಮಾತು ಹೇಳುವುದು ಕೂಡ ನಿಮ್ಮ ಗೆಲುವಿಗೆ ಅಗತ್ಯ. ಆಗಸ್ಟ್ 27ನೇ ತಾರೀಕಿಗೆ ಬರುವಷ್ಟರಲ್ಲಿ ಕುಟುಂಬದ ವಿಷಯಗಳಲ್ಲಿ ನಿಮ್ಮ ಆಲೋಚನೆ ಇನ್ನಷ್ಟು ಸ್ಪಷ್ಟವಾಗುತ್ತದೆ. ಮನೆಯಲ್ಲಿ ಒಬ್ಬ ವ್ಯಕ್ತಿ ನಿಮ್ಮೊಂದಿಗೆ ಮಾತನಾಡುವ ರೀತಿ ಬದಲಾಗಬಹುದು. ಗಂಡ ಹೆಂಡತಿಯ ನಡುವೆ ಇಷ್ಟು ದಿನ ಚರ್ಚಿಸದ ಒಂದು ವಿಷಯ ಹೊರಬರಬಹುದು. ಪೋಷಕರು ಅಥವಾ ಕುಟುಂಬದ ಹಿರಿಯರು ನೀಡುವ ಸಲಹೆ ಮೊದಲು ನಿಮಗೆ ಹಿಡಿಸದಿದ್ದರೂ ನಂತರ ಆಲೋಚಿಸಿದರೆ ಅದರಲ್ಲಿ ಸತ್ಯವಿದೆ ಎಂದು ಅರ್ಥವಾಗಬಹುದು. ಈ ಸಮಯದಲ್ಲಿ ಚಂದ್ರನು ಧನುಸ್ಸಿನಿಂದ ಮಕರ ರಾಶಿಯತ್ತ ಚಲಿಸುತ್ತಿರಲು ಸೂರ್ಯನು ಸಿಂಹ ರಾಶಿಯಲ್ಲೇ ಮುಂದುವರಿಯುತ್ತಾನೆ. ಬುಧನು ಸಿಂಹ ರಾಶಿಯನ್ನು ಪ್ರವೇಶಿಸಿ ವೃತ್ತಿಯ ಜವಾಬ್ದಾರಿಗಳು ಹಾಗೂ ಅಧಿಕೃತ ಸಂಭಾಷಣೆಗಳಿಗೆ ಆದ್ಯತೆ ಹೆಚ್ಚಿಸುತ್ತಾನೆ. ವೃಶ್ಚಿಕ ರಾಶಿಗೆ ಚಂದ್ರನ ಈ ಚಲನೆಯು ಕುಟುಂಬದ ಆರ್ಥಿಕ ಆಲೋಚನೆಗಳು, ಮಾತನಾಡುವ ರೀತಿ, ಕುಟುಂಬದ ಸದಸ್ಯರ ನಡುವಿನ ಜವಾಬ್ದಾರಿಗಳ ಬಗ್ಗೆ ಯೋಚಿಸುವಂತೆ ಮಾಡಬಹುದು. ಇಲ್ಲೊಂದು ಪ್ರಮುಖ ವಿಷಯ. ನಿಮ್ಮ ಮನೆಯಲ್ಲಿ ಒಬ್ಬ ಮಹಿಳೆ ನಿಮ್ಮೊಂದಿಗೆ ಏನನ್ನಾದರೂ ಹೇಳಿದಾಗ ನನಗೆ ಮುಂಚೆಯೇ ಗೊತ್ತು ಎಂದು ಮಾತ್ರ ಅನ್ನಬೇಡಿ. ಆಕೆ ಹೇಳುವ ಪೂರ್ತಿ ವಿಷಯವನ್ನು ಕೇಳಿ. ಏಕೆಂದರೆ ಆಕೆಯ ಬಳಿ ಇರುವ ಮಾಹಿತಿಯು ನಿಮಗೆ ತಿಳಿಯದ ಇನ್ನೊಂದು ಮಗ್ಗಲನ್ನು ತೋರಿಸಬಹುದು. ಕೆಲವರಿಗೆ ಮನೆಯ ವೆಚ್ಚಗಳ ಬಗ್ಗೆ ಒಂದು ವಿಷಯ ತಿಳಿಯುತ್ತದೆ, ಇನ್ನು ಕೆಲವರಿಗೆ ಸಂಬಂಧಿಕರ ನಡುವೆ ನಡೆಯುತ್ತಿರುವ ಒಂದು ವ್ಯವಹಾರದ ಬಗ್ಗೆ ಮಾಹಿತಿ ಸಿಗುತ್ತದೆ, ಮತ್ತು ಕೆಲವರಿಗೆ ಆಸ್ತಿ, ಹಣ ಅಥವಾ ಕುಟುಂಬದ ನಿರ್ಧಾರಕ್ಕೆ ಸಂಬಂಧಿಸಿದ ಹಳೆಯ ವಿಷಯ ಹೊರಬರಬಹುದು. ಕುಟುಂಬದಲ್ಲಿ ನಿಮ್ಮ ಮಾತಿಗೆ ಮೌಲ್ಯ ಹೆಚ್ಚಾಗಬೇಕಾದರೆ ಮೊದಲು ನೀವು ಎದುರಿಗರ ಮಾತನ್ನು ಕೇಳಬೇಕು. ಈ 4 ದಿನಗಳಲ್ಲಿ ಗೆಲ್ಲಬೇಕಾದದ್ದು ವಾದವನ್ನು ಅಲ್ಲ, ಕುಟುಂಬದಲ್ಲಿನ ನಂಬಿಕೆಯನ್ನು. ವೃಶ್ಚಿಕ ರಾಶಿಯವರಿಗೆ ಪ್ರೀತಿಯ ವಿಷಯದಲ್ಲಿ ಭಾವೋದ್ವೇಗ ಬಹಳ ಹೆಚ್ಚು. ನೀವು ಒಬ್ಬ ವ್ಯಕ್ತಿಯನ್ನು ನಂಬಿದರೆ ಪೂರ್ತಿಯಾಗಿ ನಂಬುತ್ತೀರಿ. ಆದರೆ ಒಮ್ಮೆ ಅನುಮಾನ ಬಂದರೆ ಸಣ್ಣ ವಿಷಯವನ್ನೂ ದೊಡ್ಡದಾಗಿ ಆಲೋಚಿಸುವ ಸ್ವಭಾವವಿರುತ್ತದೆ. ಆಗಸ್ಟ್ 28ನೇ ತಾರೀಕಿನ ಹತ್ತಿರಕ್ಕೆ ಈ ಪರಿಸ್ಥಿತಿಯಲ್ಲಿ ಬದಲಾವಣೆ ಕಾಣಿಸಬಹುದು. ಚಂದ್ರನು ಮಕರ ರಾಶಿಗೆ ಚಲಿಸುತ್ತಿರಲು ಸೂರ್ಯ ಬುಧರು ಸಿಂಹದಲ್ಲಿ ಮುಂದುವರಿಯುವುದು, ಕುಜನು ಮಿಥುನದಲ್ಲಿ ಮುನ್ನಡೆಯುವುದು ನಿಮಗೆ ಒಂದು ವಿಷಯದ ಬಗ್ಗೆ ನೇರವಾಗಿ ಮಾತನಾಡಬೇಕೆಂಬ ಆಲೋಚನೆಯನ್ನು ಹೆಚ್ಚಿಸಬಹುದು. ಗುರುವು ಕರ್ಕಾಟಕದಲ್ಲಿರುವುದು ವೃಶ್ಚಿಕ ರಾಶಿಯಿಂದ 9ನೇ ಸ್ಥಾನವನ್ನು ಬಲಪಡಿಸುತ್ತಾ ಹಿರಿಯರ ಸಲಹೆ, ದೂರ ಪ್ರಯಾಣ, ಆಧ್ಯಾತ್ಮಿಕ ಆಲೋಚನೆಗಳಂತಹ ಅಂಶಗಳಿಗೆ ಸಹಕಾರಿಯೆಂದು ಪರಿಗಣಿಸಲಾಗುತ್ತದೆ. ಪ್ರೀತಿಯಲ್ಲಿರುವವರಿಗೆ ಹಳೆಯ ಅಪಾರ್ಥದ ಬಗ್ಗೆ ಸತ್ಯ ತಿಳಿಯುವ ಅವಕಾಶವಿದೆ. ನಿಮ್ಮ ಸಂಗಾತಿ ನಿಮಗೆ ಹೇಳದೆ ಬಚ್ಚಿಟ್ಟಿದ್ದ ವಿಷಯ ಹೊರಬರಬಹುದು, ಆದರೆ ಅದನ್ನು ತಕ್ಷಣವೇ ದ್ರೋಹವೆಂದು ಭಾವಿಸಬೇಡಿ. ಕೆಲವೊಮ್ಮೆ ಎದುರಿನವರು ಸಮಸ್ಯೆ ದೊಡ್ಡದಾಗುತ್ತದೆ ಎಂದು ಭಯಪಟ್ಟು ಹೇಳದೇ ಇರಬಹುದು. ನೀವು ಪ್ರಶಾಂತವಾಗಿ ಮಾತನಾಡಿದರೆ ಸಂಬಂಧ ಇನ್ನಷ್ಟು ಗಟ್ಟಿಯಾಗುವ ಸಾಧ್ಯತೆಯಿದೆ. ಮದುವೆಗಾಗಿ ಕಾಯುತ್ತಿರುವವರಿಗೆ ಕುಟುಂಬದ ಸದಸ್ಯರ ಮೂಲಕ ಸಂಬಂಧ ಬರಬಹುದು. ಮುಖ್ಯವಾಗಿ ಒಬ್ಬ ಮಹಿಳೆ ಈ ಸಂಬಂಧದ ವಿಷಯದಲ್ಲಿ ಮಧ್ಯಸ್ಥಿಕೆ ವಹಿಸುವ ಸಾಧ್ಯತೆ ಕಾಣಿಸುತ್ತಿದೆ. ಆಕೆ ನಿಮ್ಮ ಕುಟುಂಬಕ್ಕೆ ಸೇರಿದ ವ್ಯಕ್ತಿಯಾಗಿರಬಹುದು ಅಥವಾ ನಿಮಗೆ ಪರಿಚಿತರಾದ ವ್ಯಕ್ತಿಯಾಗಿರಬಹುದು. ಬಂದ ಸಂಬಂಧವನ್ನು ತಕ್ಷಣವೇ ಒಪ್ಪಿಕೊಳ್ಳದೆ ಕುಟುಂಬ, ವ್ಯಕ್ತಿತ್ವ, ಜವಾಬ್ದಾರಿ, ಆರ್ಥಿಕ ಪರಿಸ್ಥಿತಿ ಎಲ್ಲವನ್ನೂ ಪರಿಶೀಲಿಸುವುದು ಒಳ್ಳೆಯದು. ವಿವಾಹಿತರು ಮಾತ್ರ ಜೀವನ ಸಂಗಾತಿಯೊಂದಿಗೆ ಹಣ ಅಥವಾ ಕುಟುಂಬದ ನಿರ್ಧಾರದ ಬಗ್ಗೆ ಮಾತನಾಡುವಾಗ ಹಳೆಯ ವಿಷಯಗಳನ್ನು ಎಳೆದು ತರಬೇಡಿ. ಈಗ ಪರಿಹರಿಸಬೇಕಾದ ವಿಷಯದ ಮೇಲಷ್ಟೇ ಮಾತನಾಡಿ. ಆಗಸ್ಟ್ 28ನೇ ತಾರೀಖು ವೃಶ್ಚಿಕ ರಾಶಿಯವರಿಗೆ ವೃತ್ತಿಪರವಾಗಿ ಪ್ರಮುಖವಾದ ದಿನ. ಸಿಂಹರಾಶಿಯಲ್ಲಿ ಸೂರ್ಯ ಮತ್ತು ಬುಧ ಇರುವುದರಿಂದ 10ನೇ ಸ್ಥಾನಕ್ಕೆ ಸಂಬಂಧಿಸಿದ ಉದ್ಯೋಗ, ಜವಾಬ್ದಾರಿ, ಅಧಿಕೃತ ಸಂಭಾಷಣೆ, ಹೆಸರು, ಪ್ರತಿಷ್ಠೆಯಂತಹ ವಿಷಯಗಳು ಪ್ರಬಲವಾಗಿ ಕಾಣಿಸುತ್ತವೆ. ಅದೇ ಸಮಯದಲ್ಲಿ ಕೇತು ಸಿಂಹದಲ್ಲಿರುವುದರಿಂದ ನೀವು ಮಾಡುತ್ತಿರುವ ಕೆಲಸದಲ್ಲಿ ಅಸಮಾಧಾನ ಅಥವಾ ಬದಲಾವಣೆಯ ಆಲೋಚನೆ ಬರಬಹುದು. ಕುಜನು ಮಿಥುನದಲ್ಲಿರುವುದರಿಂದ ಹಣದ ಹಂಚಿಕೆ, ಆರ್ಥಿಕ ವ್ಯವಹಾರಗಳು, ದಾಖಲೆಗಳು, ಸಾಲದಂತಹ ವಿಷಯಗಳಲ್ಲಿ ಆತುರ ಬೇಡ. ಆಗಸ್ಟ್ 28ರಂದು ಕುಜನು ಮಿಥುನದಲ್ಲಿ ಸುಮಾರು 14 ಡಿಗ್ರಿಗೆ ತಲುಪುತ್ತಿದ್ದಾನೆ ಎಂದು ನಿರಯಣ ದಿನಚರಿ ಗಣನೆ ತೋರಿಸುತ್ತದೆ. ಉದ್ಯೋಗ ಮಾಡುತ್ತಿರುವವರಿಗೆ ಹೊಸ ಜವಾಬ್ದಾರಿ ಬರಬಹುದು. ಮೇಲಧಿಕಾರಿ ನಿಮ್ಮ ಸಾಮರ್ಥ್ಯವನ್ನು ಪರೀಕ್ಷಿಸಬಹುದು. ನಿಮ್ಮೊಂದಿಗೆ ಸ್ಪರ್ಧಿಸುತ್ತಿರುವ ವ್ಯಕ್ತಿ ಯಾರೆಂದು ಅರ್ಥವಾಗುವ ಪರಿಸ್ಥಿತಿ ಬರಬಹುದು. ಆದರೆ ನೀವು ಆ ವ್ಯಕ್ತಿಯೊಂದಿಗೆ ಸ್ಪರ್ಧಿಸುವುದಕ್ಕಿಂತ ನಿಮ್ಮ ಕೆಲಸವನ್ನು ಸರಿಯಾಗಿ ಮಾಡುವುದರ ಮೇಲೆ ಗಮನ ಹರಿಸಿ. ಕೆಲವು ವೃಶ್ಚಿಕ ರಾಶಿಯವರಿಗೆ ಉದ್ಯೋಗ ಬದಲಾವಣೆಯ ಆಲೋಚನೆ ಬಲಗೊಳ್ಳುತ್ತದೆ. ಇಲ್ಲಿಯೇ ಇದ್ದರೆ ನನಗೆ ಬೆಳವಣಿಗೆ ಸಿಗುತ್ತದೆಯೇ ಎಂಬ ಪ್ರಶ್ನೆ ಬರುತ್ತದೆ. ತಕ್ಷಣವೇ ಉದ್ಯೋಗವನ್ನು ಬಿಡಬೇಡಿ. ಹೊಸ ಅವಕಾಶ ಕೈಗೆ ಬಂದ ನಂತರವೇ ನಿರ್ಧಾರ ತೆಗೆದುಕೊಳ್ಳುವುದು ಒಳ್ಳೆಯದು. ವ್ಯಾಪಾರಿಗಳಿಗೆ ಹಳೆಯ ಗ್ರಾಹಕರೊಬ್ಬರು ಮತ್ತೆ ಸಂಪರ್ಕಿಸಬಹುದು. ಮಧ್ಯದಲ್ಲಿ ನಿಂತುಹೋಗಿದ್ದ ವ್ಯಾಪಾರದ ಚರ್ಚೆ ಮತ್ತೆ ಪ್ರಾರಂಭವಾಗುತ್ತದೆ. ಆದರೆ ಪಾಲುದಾರಿಕೆ ವ್ಯಾಪಾರದಲ್ಲಿ ಲೆಕ್ಕಾಚಾರಗಳನ್ನು ಸ್ಪಷ್ಟವಾಗಿಡಿ. ಯಾರಾದರೂ ನನ್ನನ್ನು ನಂಬಿ ದಾಖಲೆಗಳು ಅಗತ್ಯವಿಲ್ಲ ಎಂದರೆ ಅಲ್ಲೇ ಜಾಗರೂಕರಾಗಿರಬೇಕು. ನಂಬಿಕೆ ಇರಬೇಕು.
ಆದರೆ ಬರಹದ ಆಧಾರವೂ ಇರಬೇಕು. ವೃಶ್ಚಿಕ ರಾಶಿಯವರಿಗೆ ಹಣದ ವಿಷಯದಲ್ಲಿ ಈ 4 ದಿನಗಳು ಅತ್ಯಂತ ಕುತೂಹಲಕಾರಿಯಾಗಿರುತ್ತವೆ. ನಿಮಗೆ ಬರಬೇಕಾದ ಹಣದ ಬಗ್ಗೆ ಮಾಹಿತಿ ಬರಬಹುದು, ಹಳೆಯ ಬಾಕಿ ಹಿಂತಿರುಗಿ ಬರುವ ಹಾದಿ ಕಾಣಿಸಬಹುದು. ಅದೇ ಸಮಯದಲ್ಲಿ ನೀವು ಯಾರಿಗಾದರೂ ನೀಡಿದ ಹಣದ ಬಗ್ಗೆ ಪ್ರಶ್ನಿಸಬೇಕಾದ ಪರಿಸ್ಥಿತಿಯೂ ಬರಬಹುದು. ಆಗಸ್ಟ್ 29ರಂದು ಚಂದ್ರನು ಮಕರ ರಾಶಿಯಲ್ಲಿ ಮುನ್ನಡೆಯುತ್ತಿರಲು, ಕುಜನು ಮಿಥುನದಲ್ಲಿ, ಬುಧನು ಸಿಂಹದಲ್ಲಿ, ಗುರುವು ಕರ್ಕಾಟಕದಲ್ಲಿ, ಶನಿಯು ಮೀನದಲ್ಲಿ ವಕ್ರವಾಗಿ, ರಾಹು ಕುಂಭದಲ್ಲಿ ಮುಂದುವರಿಯುತ್ತಾರೆ. ಈ ಸಂಯೋಜನೆಯನ್ನು ವೃಶ್ಚಿಕ ರಾಶಿಗೆ ತೆಗೆದುಕೊಂಡರೆ ಕುಟುಂಬದ ಆರ್ಥಿಕ ಯೋಜನೆ, ಜವಾಬ್ದಾರಿಗಳು, ವೃತ್ತಿ ಆದಾಯ, ಹಂಚಿಕೊಂಡ ಹಣದಂತಹ ವಿಷಯಗಳಲ್ಲಿ ಎಚ್ಚರಿಕೆ ಅಗತ್ಯವೆಂದು ಜ್ಯೋತಿಷ್ಯಶಾಸ್ತ್ರೀಯವಾಗಿ ನೋಡಬಹುದು. ಮುಖ್ಯವಾಗಿ ಒಬ್ಬ ಮಹಿಳೆಯ ಮೂಲಕ ಹಣಕ್ಕೆ ಸಂಬಂಧಿಸಿದ ಮಾಹಿತಿಯೊಂದು ಬರಬಹುದು. ಆ ವ್ಯಕ್ತಿಯ ಬಳಿ ಇರುವ ನಿಮ್ಮ ಹಣದ ಬಗ್ಗೆ ನನಗೆ ತಿಳಿದಿದೆ ಎಂದು ಯಾರಾದರೂ ಹೇಳಬಹುದು. ಅಥವಾ ಕುಟುಂಬದಲ್ಲಿ ಬಹುಕಾಲದಿಂದ ಬಾಕಿಯಿದ್ದ ಆರ್ಥಿಕ ವಿಷಯವೊಂದು ಹೊರಬರಬಹುದು. ಕೆಲವರಿಗೆ ಮನೆಯ ವೆಚ್ಚಗಳ ವಿಷಯದಲ್ಲಿ ಯಾರೋ ಒಬ್ಬರು ಹೇಳದಿದ್ದ ವಿಷಯ ತಿಳಿಯುತ್ತದೆ. ಈ ಸಮಯದಲ್ಲಿ ದೊಡ್ಡ ಮೊತ್ತದ ಹಣವನ್ನು ಹೂಡಿಕೆ ಮಾಡಲು ಬಯಸಿದರೆ ಆತುರಪಡಬೇಡಿ. ಯಾರೋ ಹೇಳಿದರು ಎಂದ ಮಾತ್ರಕ್ಕೆ ಹೂಡಿಕೆ ಮಾಡಬೇಡಿ. ದಾಖಲೆಗಳನ್ನು ಓದಿ, ಬಡ್ಡಿ, ಗಡುವು, ಆದಾಯ ಎಲ್ಲವನ್ನೂ ತಿಳಿದುಕೊಳ್ಳಿ. ಸಾಲ ಮಾಡಿ ಹೂಡಿಕೆ ಮಾಡುವ ವಿಷಯದಲ್ಲಂತೂ ಇನ್ನಷ್ಟು ಎಚ್ಚರಿಕೆ ಅಗತ್ಯ. ಅದೇ ಸಮಯದಲ್ಲಿ ನಿಮಗೆ ಬರಬೇಕಾದ ಹಣಕ್ಕಾಗಿ ಕೇಳಲು ಭಯಪಡಬೇಡಿ. ನೀವು ಮಾಡಿದ ಕೆಲಸಕ್ಕೆ ಬರಬೇಕಾದ ಪಾವತಿಯಾಗಿದ್ದರೆ ಮರ್ಯಾದೆಯಿಂದ, ಆದರೆ ಸ್ಪಷ್ಟವಾಗಿ ಕೇಳಿ. ನಿಮ್ಮ ಹಕ್ಕನ್ನು ಕೇಳುವುದು ತಪ್ಪಲ್ಲ. ಆಗಸ್ಟ್ 29ನೇ ತಾರೀಖಿಗೆ ಬರುವಷ್ಟರಲ್ಲಿ ಕಳೆದ ಕೆಲವು ದಿನಗಳಿಂದ ನಿಮ್ಮಲ್ಲಿ ಸುಳಿದಾಡುತ್ತಿದ್ದ ಆಲೋಚನೆಗೆ ಒಂದು ದಾರಿ ಸಿಗುತ್ತದೆ. ಈ ಸಮಯದಲ್ಲಿ ಚಂದ್ರನು ಮಕರ ರಾಶಿಯಲ್ಲಿರುವುದರಿಂದ ಜವಾಬ್ದಾರಿಗಳು ಹಾಗೂ ಭವಿಷ್ಯದ ಬಗೆಗಿನ ಆಲೋಚನೆಗಳು ಹೆಚ್ಚಾಗಬಹುದು. ಗುರುವು ಕರ್ಕಾಟಕದಲ್ಲಿರುವುದರಿಂದ ಆಧ್ಯಾತ್ಮಿಕ ವಿಷಯಗಳು, ದೇವಾಲಯ ದರ್ಶನ, ಹಿರಿಯರ ಆಶೀರ್ವಾದ, ದೂರ ಪ್ರಯಾಣದತ್ತ ಆಸಕ್ತಿ ಹೆಚ್ಚಾಗಬಹುದು. ಶನಿಯು ಮೀನದಲ್ಲಿ ವಕ್ರವಾಗಿರುವುದರಿಂದ ಪ್ರೀತಿ, ಮಕ್ಕಳು, ಭವಿಷ್ಯದ ಯೋಜನೆಗಳ ವಿಷಯದಲ್ಲಿ ತಾಳ್ಮೆ ಅಗತ್ಯ. ಆರೋಗ್ಯದ ವಿಷಯದಲ್ಲಿ ಅತಿಯಾಗಿ ಆಲೋಚಿಸುವುದು, ನಿದ್ರೆ ಕಡಿಮೆ ಮಾಡುವುದು, ಸಮಯಕ್ಕೆ ಸರಿಯಾಗಿ ಊಟ ಮಾಡದಿರುವಂತಹ ಅಭ್ಯಾಸಗಳನ್ನು ಕಡಿಮೆ ಮಾಡಿ. ಈಗಾಗಲೇ ಆರೋಗ್ಯ ಸಮಸ್ಯೆ ಇದ್ದರೆ ವೈದ್ಯರ ಸಲಹೆಯನ್ನು ಖಂಡಿತ ಪಾಲಿಸಿ. ಜ್ಯೋತಿಷ್ಯದ ಸೂಚನೆಗಳು ವೈದ್ಯಕೀಯ ಚಿಕಿತ್ಸೆಗೆ ಪರ್ಯಾಯವಲ್ಲ. ಪ್ರಯಾಣ ಮಾಡಲು ಬಯಸುವವರಿಗೆ ಆಧ್ಯಾತ್ಮಿಕ ಸ್ಥಳಗಳು ಒಳ್ಳೆಯದು ಎನಿಸಬಹುದು. ಮುಖ್ಯವಾಗಿ ಶಿವಾಲಯ, ಸುಬ್ರಹ್ಮಣ್ಯ ಸ್ವಾಮಿ ದೇವಾಲಯ, ಹನುಮಂತನ ದೇವಾಲಯದಂತಹ ಸ್ಥಳಗಳಲ್ಲಿ ಪ್ರಶಾಂತವಾಗಿ ಪ್ರಾರ್ಥಿಸುವುದು ನಿಮ್ಮ ಮನಸ್ಸಿಗೆ ಶಕ್ತಿ ನೀಡುತ್ತದೆ. ಸಾಧ್ಯವಾದರೆ ಬೆಳಿಗ್ಗೆ ದೇವಾಲಯಕ್ಕೆ ಹೋಗಿ ಸ್ವಲ್ಪ ಸಮಯ ನಿಶ್ಶಬ್ದವಾಗಿ ಕುಳಿತುಕೊಳ್ಳಿ. ಇಲ್ಲಿಯೇ ನಿಮಗೊಂದು ಪ್ರಮುಖವಾದ ಆಂತರಿಕ ಬದಲಾವಣೆ ಪ್ರಾರಂಭವಾಗುತ್ತದೆ. ಇಷ್ಟು ದಿನ ನನ್ನ ಬೆನ್ನ ಹಿಂದೆ ಯಾರು ಏನು ಮಾಡುತ್ತಿದ್ದಾರೆ ಎಂದು ಯೋಚಿಸುತ್ತಿದ್ದ ನೀವು, ನಾನು ನನ್ನ ಜೀವನದಲ್ಲಿ ಏನು ಮಾಡಬೇಕು ಎಂದು ಯೋಚಿಸಲು ಪ್ರಾರಂಭಿಸುತ್ತೀರಿ. ಅದೇ ಈ 4 ದಿನಗಳಲ್ಲಿ ನಿಮಗೆ ಬರುವ ಅಸಲಿ ಬದಲಾವಣೆ. ಇತರರ ಮಾತುಗಳಿಗಿಂತ ನಿಮ್ಮ ಭವಿಷ್ಯದ ಮೇಲೆ ಗಮನ ಹರಿಸುವ ಸ್ಥಿತಿಗೆ ನೀವು ನಿಧಾನವಾಗಿ ಬರುತ್ತೀರಿ. ಮುಖ್ಯವಾಗಿ 29ನೇ ತಾರೀಖಿನ ವೇಳೆಗೆ ನಿಮಗೆ ಒಂದು ಮಾಹಿತಿ ಬಂದಾಗ ತಕ್ಷಣವೇ ನಿರ್ಧಾರ ತೆಗೆದುಕೊಳ್ಳದೆ, ಆ ಮಾಹಿತಿಯನ್ನು ಒಮ್ಮೆ ಪರಿಶೀಲಿಸಿ, ಅಗತ್ಯವಿದ್ದರೆ ನಂಬಿಕಸ್ಥ ಹಿರಿಯ ವ್ಯಕ್ತಿಯೊಂದಿಗೆ ಮಾತನಾಡಿ ನಂತರ ಮುನ್ನಡೆಯಿರಿ. ನಿಮಗೆ ತಿಳಿದ ರಹಸ್ಯವು ನಿಮ್ಮ ದೌರ್ಬಲ್ಯವಾಗದೆ ನಿಮ್ಮ ಜಾಗರೂಕತೆಗೆ ಕಾರಣವಾಗಬೇಕು. ವೃಶ್ಚಿಕ ರಾಶಿಯವರು ಈ 4 ದಿನಗಳಲ್ಲಿ ನಿಮಗೆ ಎದುರಾಗುವ ಪ್ರತಿಯೊಬ್ಬ ವ್ಯಕ್ತಿಯನ್ನು ಒಂದೇ ರೀತಿ ನೋಡಬೇಡಿ. ಕೆಲವರು ನಿಮ್ಮೊಂದಿಗೆ ತುಂಬಾ ಒಳ್ಳೆಯವರಂತೆ ಮಾತನಾಡುತ್ತಾರೆ, ಆದರೆ ಅವರ ಉದ್ದೇಶವೇ ಬೇರೆಯಾಗಿರಬಹುದು. ಇನ್ನು ಕೆಲವರು ನಿಮ್ಮೊಂದಿಗೆ ಸ್ವಲ್ಪ ಕಠಿಣವಾಗಿ ಮಾತನಾಡಿದರೂ ನಿಜವಾಗಿಯೂ ನಿಮ್ಮ ಒಳಿತನ್ನು ಬಯಸುವವರಾಗಿರಬಹುದು. ಈ ವ್ಯತ್ಯಾಸವನ್ನು ನೀವು ಗುರುತಿಸುವ ಪರಿಸ್ಥಿತಿ ಬರುತ್ತದೆ. ಇದಕ್ಕೆ ಪ್ರಮುಖ ಕಾರಣ ವೃಶ್ಚಿಕ ರಾಶಿಯಿಂದ 10ನೇ ಸ್ಥಾನವಾದ ಸಿಂಹದಲ್ಲಿ ಸೂರ್ಯ, ಬುಧ, ಕೇತು ಇರುವುದು. ಆಗಸ್ಟ್ 26ರಂದು ಸೂರ್ಯನು ಸಿಂಹದಲ್ಲಿ ಸುಮಾರು 5 ಡಿಗ್ರಿ, ಬುಧನು ಕರ್ಕಾಟಕದ ಕೊನೆಯ ಭಾಗದಲ್ಲಿದ್ದು 27ರಂದು ಬುಧನು ಸಿಂಹರಾಶಿಯನ್ನು ಪ್ರವೇಶಿಸುತ್ತಾನೆ. ಕೇತು ಕೂಡ ಸಿಂಹದಲ್ಲಿ ಮುಂದುವರಿಯುತ್ತಾನೆ. ಈ ಗ್ರಹಸ್ಥಿತಿಯು ಉದ್ಯೋಗ, ಹೆಸರು, ಗೌರವ, ಅಧಿಕಾರಿಕ ಸಂಬಂಧಗಳನ್ನು ಮಾತ್ರವಲ್ಲದೆ ನಿಮ್ಮ ಬಗ್ಗೆ ಇತರರು ಏನೆಂದುಕೊಳ್ಳುತ್ತಿದ್ದಾರೆ ಎಂಬ ವಿಷಯವನ್ನು ನಿಮ್ಮ ಮುಂದೆ ತರಬಹುದು. ಇಲ್ಲಿಯೇ ನಿಮಗೆ ವಿಡಿಯೋದಲ್ಲಿ ಹೇಳಿದ ಆ ಪ್ರಮುಖ ಮಹಿಳೆಯ ವಿಷಯ ಮತ್ತೊಮ್ಮೆ ಬಲಗೊಳ್ಳುತ್ತದೆ. ಒಬ್ಬ ಮಹಿಳೆ ನಿಮಗೆ ಯಾರೋ ಒಬ್ಬರ ಬಗ್ಗೆ ಹೇಳಬಹುದು. ಆಕೆ ಹೇಳಿದ ಮಾತನ್ನು ಕೇಳಿ ನೀವು ತಕ್ಷಣವೇ ಆ ವ್ಯಕ್ತಿಯನ್ನು ದೂರ ಮಾಡಬೇಡಿ. ಮೊದಲಿಗೆ ಆ ಮಾತು ಸತ್ಯವೋ ಅಲ್ಲವೋ ತಿಳಿದುಕೊಳ್ಳಿ. ಏಕೆಂದರೆ ಕೇತು 10ನೇ ಸ್ಥಾನದಲ್ಲಿರುವುದರಿಂದ ವಿಷಯ ಪೂರ್ತಿಯಾಗಿ ತಿಳಿಯದೆ ನಿರ್ಧಾರ ತೆಗೆದುಕೊಂಡರೆ ಆಮೇಲೆ ಇನ್ನಷ್ಟು ಯೋಚಿಸಬೇಕಿತ್ತು ಎಂಬ ಪರಿಸ್ಥಿತಿ ಬರಬಹುದು. ಬುಧನು ಸಿಂಹರಾಶಿಗೆ ಬಂದ ನಂತರ ಮಾಹಿತಿ, ಫೋನ್ ಕರೆ, ಸಂದೇಶ, ಅಧಿಕೃತ ಚರ್ಚೆಯ ಮೂಲಕ ಒಂದು ವಿಷಯ ಹೊರಬರಬಹುದು. ಉದ್ಯೋಗ ಮಾಡುತ್ತಿರುವವರಿಗೆ ಮೇಲಧಿಕಾರಿಯೊಂದಿಗೆ ಮಾತನಾಡುವ ಅವಕಾಶ ಸಿಗುತ್ತದೆ. ವ್ಯಾಪಾರಿಗಳಿಗೆ ಒಬ್ಬ ಪ್ರಮುಖ ವ್ಯಕ್ತಿಯೊಂದಿಗೆ ಚರ್ಚೆ ನಡೆಯುತ್ತದೆ.
ನಿಮ್ಮ ಬಗ್ಗೆ ಯಾರೋ ಹೇಳಿದ ಮಾತು ನಿಮಗೆ ತಲುಪಬಹುದು. ಆ ಮಾತನ್ನು ಕೇಳಿ ಹೆದರಬೇಕಾದ ಅಗತ್ಯವಿಲ್ಲ. ನಿಮ್ಮ ಕೆಲಸವೇ ನಿಮ್ಮ ಪರವಾಗಿ ಮಾತನಾಡುವಂತೆ ಮಾಡಿ. ವೃಶ್ಚಿಕ ರಾಶಿಯವರಿಗೆ ಪ್ರೀತಿಯ ವಿಷಯದಲ್ಲಿ ಮನಸ್ಸು ತುಂಬಾ ಆಳವಾಗಿರುತ್ತದೆ. ನೀವು ಪ್ರೀತಿಸಿದರೆ ಪೂರ್ತಿಯಾಗಿ ಪ್ರೀತಿಸುತ್ತೀರಿ. ಅದಕ್ಕಾಗಿಯೇ ಎದುರಿನವರಿಂದಲೂ ಅದೇ ಮಟ್ಟದ ಪ್ರಾಮಾಣಿಕತೆಯನ್ನು ನಿರೀಕ್ಷಿಸುತ್ತೀರಿ. ಆಗಸ್ಟ್ 27ರಿಂದ 29ರ ನಡುವೆ ಈ ವಿಷಯದಲ್ಲಿ ಒಂದು ಪರೀಕ್ಷೆ ಬರಬಹುದು. ಶನಿಯು ಮೀನ ರಾಶಿಯಲ್ಲಿ ವಕ್ರಗತಿಯಲ್ಲಿರುವುದು ವೃಶ್ಚಿಕ ರಾಶಿಗೆ 5ನೇ ಸ್ಥಾನವನ್ನು ಪ್ರಭಾವಿಸುತ್ತಿದೆ. 5ನೇ ಸ್ಥಾನವು ಪ್ರೀತಿ, ಮಕ್ಕಳು, ಭಾವೋದ್ವೇಗ ಹಾಗೂ ಸೃಜನಶೀಲತೆಗೆ ಸಂಬಂಧಿಸಿದ್ದು. ಆದ್ದರಿಂದ ಪ್ರೀತಿಯಲ್ಲಿ ತಕ್ಷಣವೇ ನಿರ್ಧಾರ ತೆಗೆದುಕೊಳ್ಳುವುದಕ್ಕಿಂತ ಸ್ವಲ್ಪ ಸಮಯ ತೆಗೆದುಕೊಂಡು ಎದುರಿನವರ ಪರಿಸ್ಥಿತಿಯನ್ನು ಅರ್ಥಮಾಡಿಕೊಳ್ಳುವುದು ಒಳ್ಳೆಯದು. ಅದೇ ಸಮಯದಲ್ಲಿ ಗುರುವು ಕರ್ಕಾಟಕದಲ್ಲಿರುವುದು ನಿಮ್ಮ ರಾಶಿಗೆ 9ನೇ ಸ್ಥಾನವನ್ನು ಬಲಪಡಿಸುತ್ತಿದೆ. ಪ್ರೀತಿಯಲ್ಲಿರುವವರಿಗೆ ಒಂದು ಪ್ರಮುಖ ಸಂಭಾಷಣೆ ನಡೆಯುತ್ತದೆ. ನಿಮಗೆ ಬಹುದಿನಗಳಿಂದ ಕೇಳಬೇಕೆನಿಸುತ್ತಿದ್ದ ಪ್ರಶ್ನೆಯನ್ನು ನೀವು ಕೇಳಬಹುದು. ಆದರೆ ಪ್ರಶ್ನೆ ಕೇಳುವ ರೀತಿ ಅತ್ಯಂತ ಮುಖ್ಯ. ನೀನು ಯಾಕೆ ಹೀಗೆ ಮಾಡಿದೆ ಎಂದು ನಿಂದಿಸುತ್ತಾ ಕೇಳಿದರೆ ಎದುರಿನವರು ತಮ್ಮನ್ನು ಸಮರ್ಥಿಸಿಕೊಳ್ಳಲು ತೊಡಗಬಹುದು. ನನಗೆ ಈ ವಿಷಯ ಹೀಗೆ ಅನಿಸಿತು, ಸತ್ಯವೇನು ಹೇಳು ಎಂದು ಪ್ರಶಾಂತವಾಗಿ ಕೇಳಿದರೆ ಅಸಲಿ ವಿಷಯ ಹೊರಬರಬಹುದು. ಮದುವೆಗಾಗಿ ಕಾಯುತ್ತಿರುವವರಿಗೆ ಒಂದು ಸಂಬಂಧದ ಬಗ್ಗೆ ಕುಟುಂಬದಲ್ಲಿ ಚರ್ಚೆ ನಡೆಯಬಹುದು. ಈ ವಿಷಯದಲ್ಲಿ ಒಬ್ಬ ಮಹಿಳೆಯ ಪಾತ್ರ ಅತ್ಯಂತ ಪ್ರಮುಖವಾಗಿರಬಹುದು. ತಾಯಿ, ಅಕ್ಕ, ತಂಗಿ, ಅತ್ತೆ, ಸಂಬಂಧಿಕರು ಅಥವಾ ಪರಿಚಿತ ಮಹಿಳೆ ಒಂದು ಸಂಬಂಧವನ್ನು ನಿಮ್ಮ ಮುಂದೆ ತರಬಹುದು. ಆಕೆ ಹೇಳಿದ ಮಾತನ್ನು ಪೂರ್ತಿಯಾಗಿ ತಿರಸ್ಕರಿಸಬೇಡಿ. ಅದೇ ಸಮಯದಲ್ಲಿ ಕೇವಲ ಆಕೆಯ ಮಾತನ್ನೇ ನೆಚ್ಚಿ ನಿರ್ಧಾರ ತೆಗೆದುಕೊಳ್ಳಬೇಡಿ. ವ್ಯಕ್ತಿಯ ಸ್ವಭಾವ, ಕುಟುಂಬದ ಪರಿಸ್ಥಿತಿ, ಜವಾಬ್ದಾರಿ, ಉದ್ಯೋಗ, ಆರ್ಥಿಕ ಸ್ಥಿತಿ ಎಲ್ಲವನ್ನೂ ಪರಿಶೀಲಿಸಿ. ವಿವಾಹಿತರಿಗೆ ಜೀವನ ಸಂಗಾತಿಯೊಂದಿಗೆ ಭವಿಷ್ಯದ ಬಗ್ಗೆ ಮಾತನಾಡುವ ಸಮಯ. ಮಕ್ಕಳ ಶಿಕ್ಷಣ, ಮನೆ ಬದಲಾವಣೆ, ಆರ್ಥಿಕ ಯೋಜನೆ ಅಥವಾ ಕುಟುಂಬದ ಜವಾಬ್ದಾರಿಗಳ ಬಗ್ಗೆ ಒಟ್ಟಾಗಿ ನಿರ್ಧಾರ ತೆಗೆದುಕೊಳ್ಳಬಹುದು. ಶನಿಯ ಪ್ರಭಾವದಿಂದ ವಿಳಂಬ ಕಂಡುಬಂದರೂ ತಾಳ್ಮೆಯಿಂದ ಮಾತನಾಡಿದರೆ ಪರಿಹಾರ ಸಿಗುತ್ತದೆ. ಆಗಸ್ಟ್ 28, 29ರ ದಿನಾಂಕಗಳಲ್ಲಿ ನಿಮ್ಮ ಗಮನ ಹಣ ಮತ್ತು ಭವಿಷ್ಯದ ಮೇಲೆಯೇ ಹೆಚ್ಚಾಗಿರುತ್ತದೆ. ಈ ಸಮಯದಲ್ಲಿ ಕುಜನು ಮಿಥುನ ರಾಶಿಯಲ್ಲಿ ಮುಂದುವರಿಯುತ್ತಿದ್ದಾನೆ. ವೃಶ್ಚಿಕ ರಾಶಿಗೆ ಇದು 8ನೇ ಸ್ಥಾನ. ಈ ಸ್ಥಾನವು ದಿಢೀರ್ ಬದಲಾವಣೆಗಳು, ಹಂಚಿಕೊಂಡ ಹಣ, ವಿಮೆ, ಸಾಲ, ತೆರಿಗೆ, ರಹಸ್ಯ ವಿಷಯಗಳು, ಇತರರ ಹಣದೊಂದಿಗಿನ ವ್ಯವಹಾರಗಳನ್ನು ಸೂಚಿಸುತ್ತದೆ. ಆಗಸ್ಟ್ 29ರಂದು ಕುಜನು ಮಿಥುನದಲ್ಲಿ ಸುಮಾರು 15 ಡಿಗ್ರಿ, ಗುರುವು ಕರ್ಕಾಟಕದಲ್ಲಿ ಸುಮಾರು 18 ಡಿಗ್ರಿ, ಶನಿಯು ಮೀನದಲ್ಲಿ ಸುಮಾರು 20 ಡಿಗ್ರಿಯಲ್ಲಿ ವಕ್ರವಾಗಿ, ರಾಹು ಕುಂಭದಲ್ಲಿ, ಕೇತು ಸಿಂಹದಲ್ಲಿ ಮುಂದುವರಿಯುತ್ತಿದ್ದಾರೆ. ಆದ್ದರಿಂದ ಯಾರೋ ಹೇಳಿದರು ಎಂದು ದೊಡ್ಡ ಮೊತ್ತದ ಹಣವನ್ನು ಹೂಡಿಕೆ ಮಾಡುವುದನ್ನು ಮಾತ್ರ ಮಾಡಬೇಡಿ. ಈಗಲೇ ಹೂಡಿಕೆ ಮಾಡಿ ತಕ್ಷಣವೇ ದುಪ್ಪಟ್ಟಾಗುತ್ತದೆ ಎಂಬ ಮಾತು ಕೇಳಿದರೆ ಇನ್ನಷ್ಟು ಎಚ್ಚರ ವಹಿಸಿ. ದಾಖಲೆಗಳನ್ನು ನೋಡದೆ ಸಹಿ ಮಾಡಬೇಡಿ. ಯಾರಿಗಾದರೂ ದೊಡ್ಡ ಮೊತ್ತದ ಹಣವನ್ನು ಸಾಲವಾಗಿ ನೀಡಬೇಕಾಗಿ ಬಂದರೆ ಹಿಂತಿರುಗಿ ಬರುವ ವಿಧಾನವನ್ನು ಸ್ಪಷ್ಟವಾಗಿ ತಿಳಿದುಕೊಳ್ಳಿ. ಆದರೆ ಇದೇ ಸಮಯದಲ್ಲಿ ಒಂದು ಉತ್ತಮ ಅವಕಾಶವೂ ಬರಬಹುದು. ಹಳೆಯ ಬಾಕಿಯ ಬಗ್ಗೆ ಮಾಹಿತಿ ಬರಬಹುದು. ನಿಂತುಹೋಗಿದ್ದ ಪಾವತಿ ಚಲನೆ ಪಡೆಯಬಹುದು. ಹಿಂದೆ ನಿಮಗೆ ಇಷ್ಟವಾಗದ ಉದ್ಯೋಗದ ಅವಕಾಶ ಈಗ ಉಪಯುಕ್ತವಾಗಿ ಕಾಣಿಸಬಹುದು. ವ್ಯಾಪಾರದಲ್ಲಿ ಹಳೆಯ ಗ್ರಾಹಕರು ಹಿಂತಿರುಗಬಹುದು. ಒಬ್ಬ ವ್ಯಕ್ತಿಯ ಮೂಲಕ ಹೊಸ ಪರಿಚಯ ಉಂಟಾಗಿ ನಂತರ ಅದು ವ್ಯಾಪಾರಕ್ಕೆ ಸಹಾಯವಾಗಬಹುದು. ಉದ್ಯೋಗದಲ್ಲಿ ನಿಮ್ಮ ಕೆಲಸದ ಮೇಲೆ ಮೇಲಧಿಕಾರಿಗಳ ಗಮನ ಬೀಳಬಹುದು. ಬುಧನು ಸಿಂಹರಾಶಿಗೆ ಬರುವುದರಿಂದ ಮಾತುಕತೆ, ಬರಹದ ಮಾಹಿತಿ, ಕಚೇರಿಯ ದಾಖಲೆಗಳು, ಸಭೆಗಳು ಪ್ರಮುಖವಾಗುತ್ತವೆ. ಕೇತು ಕೂಡ ಅದೇ ಸ್ಥಾನದಲ್ಲಿರುವುದರಿಂದ ನಿಮಗೆ ಇಷ್ಟವಿಲ್ಲದ ಕೆಲಸ ಅಥವಾ ನಿಮಗೆ ಗುರುತಿಸುವಿಕೆ ಸಿಗದ ಪರಿಸ್ಥಿತಿ ಕಂಡುಬಂದರೆ ತಕ್ಷಣವೇ ಕೆಲಸ ಬಿಡದೆ ಮುಂಚಿತವಾಗಿ ಪರ್ಯಾಯವನ್ನು ಸಿದ್ಧಪಡಿಸಿಕೊಳ್ಳಿ. ವ್ಯಾಪಾರಿಗಳು ಮುಖ್ಯವಾಗಿ ಪಾಲುದಾರರೊಂದಿಗೆ ಲೆಕ್ಕಾಚಾರಗಳನ್ನು ಸ್ಪಷ್ಟವಾಗಿಡಬೇಕು. ಮಾತಿನ ಒಪ್ಪಂದವನ್ನು ಬರಹಕ್ಕೆ ತರುವುದು ಒಳ್ಳೆಯದು. ನಿಮಗೆ ವಿರುದ್ಧವಾಗಿರುವವರನ್ನು ಗಮನಿಸುವುದಕ್ಕಿಂತ ನಿಮ್ಮ ವ್ಯಾಪಾರ ಬಲಗೊಳ್ಳುವ ಹಾದಿಯನ್ನು ನೋಡಿ. ಈ 4 ದಿನಗಳಲ್ಲಿ ನಿಮಗೆ ಸ್ಪರ್ಧೆಗಿಂತ ತಂತ್ರವೇ ಮುಖ್ಯ. ಆಗಸ್ಟ್ 29 ಮಂಗಳವಾರ. ಈ ದಿನದಂದು ಸೂರ್ಯನು ಸಿಂಹದಲ್ಲಿ, ಬುಧನು ಸಿಂಹದಲ್ಲಿ, ಕುಜನು ಮಿಥುನದಲ್ಲಿ, ಗುರು ಕರ್ಕಾಟಕದಲ್ಲಿ, ಶುಕ್ರನು ಕನ್ಯೆಯಲ್ಲಿ, ಶನಿ ಮೀನದಲ್ಲಿ ವಕ್ರವಾಗಿ, ರಾಹುಕುಂಭದಲ್ಲಿ, ಕೇತು ಸಿಂಹದಲ್ಲಿ ಮುಂದುವರಿಯುತ್ತಿದ್ದಾರೆ. ಚಂದ್ರನು ಮಕರ ರಾಶಿಯನ್ನು ಪ್ರವೇಶಿಸುವ ಹಂತದಲ್ಲಿರುತ್ತಾನೆ. ವೃಶ್ಚಿಕ ರಾಶಿಗೆ ಚಂದ್ರನು 3ನೇ ಸ್ಥಾನವನ್ನು ಪ್ರಭಾವಿಸುವುದರಿಂದ ಧೈರ್ಯ, ಪ್ರಯತ್ನ, ಪ್ರಯಾಣ, ಫೋನ್ ಸಂಭಾಷಣೆಗಳು, ಸಹೋದರರು, ಸ್ವತಃ ಮುನ್ನಡೆಯುವುದು ಮುಂತಾದ ವಿಷಯಗಳು ಪ್ರಾಮುಖ್ಯತೆ ಪಡೆಯುತ್ತವೆ. ಈ ದಿನದಂದು ನೀವು ಯಾರೋ ಒಬ್ಬರಿಗಾಗಿ ಕಾಯುವುದಕ್ಕಿಂತ ನೀವೇ ಒಂದು ಹೆಜ್ಜೆ ಮುಂದಿಡುವುದು ಒಳ್ಳೆಯದು. ಉದ್ಯೋಗಕ್ಕಾಗಿ ಪ್ರಯತ್ನಿಸುತ್ತಿರುವವರು ಅರ್ಜಿ ಸಲ್ಲಿಸಿ.
ವ್ಯಾಪಾರಿಗಳು ಹಳೆಯ ಗ್ರಾಹಕರನ್ನು ಸಂಪರ್ಕಿಸಿ. ಮದುವೆಗಾಗಿ ನೋಡುತ್ತಿರುವವರು ಕುಟುಂಬದಲ್ಲಿ ಸ್ಪಷ್ಟವಾಗಿ ಮಾತನಾಡಿ. ಯಾವುದಾದರೂ ಪ್ರಮುಖ ದಾಖಲೆ ಬಾಕಿ ಇದ್ದರೆ ಅದನ್ನು ಪೂರ್ಣಗೊಳಿಸಿ. ಯಾರಿಗಾದರೂ ಹೇಳಬೇಕಾದ ಪ್ರಮುಖ ವಿಷಯವಿದ್ದರೆ ಕೋಪವಿಲ್ಲದೆ ಹೇಳಿ. ಇಲ್ಲಿಯೇ ಆ ಒಬ್ಬ ಮಹಿಳೆ ಹೇಳುವ ರಹಸ್ಯದ ಅಸಲಿ ಪ್ರಯೋಜನ ಅರ್ಥವಾಗುತ್ತದೆ. ಆಕೆ ಹೇಳುವ ವಿಷಯ ಕೇವಲ ಒಂದು ಸುದ್ದಿಯಾಗಿರಲಿಕ್ಕಿಲ್ಲ. ಅದು ನಿಮಗೊಂದು ನಿರ್ಧಾರ ತೆಗೆದುಕೊಳ್ಳುವ ಸಂಕೇತವಾಗಿರಬಹುದು. ಉದಾಹರಣೆಗೆ, ನಿಮಗೊಂದು ಉದ್ಯೋಗಾವಕಾಶವಿದೆ ಎಂದು ಆಕೆ ಹೇಳಬಹುದು. ನಿಮಗೆ ಬರಬೇಕಾದ ಹಣದ ಬಗ್ಗೆ ಮಾಹಿತಿ ನೀಡಬಹುದು. ಒಂದು ಸಂಬಂಧದ ಬಗ್ಗೆ ಸತ್ಯ ಹೇಳಬಹುದು. ಕುಟುಂಬದಲ್ಲಿ ನಡೆಯುತ್ತಿರುವ ವಿಷಯವನ್ನು ನಿಮ್ಮ ಗಮನಕ್ಕೆ ತರಬಹುದು. ನೀವು ಮಾಡಬೇಕಾದದ್ದು ಒಂದೇ: ಕೇಳಿದ ತಕ್ಷಣವೇ ಪ್ರತಿಕ್ರಿಯಿಸಬೇಡಿ. ಮೊದಲು ಸತ್ಯ ತಿಳಿದುಕೊಳ್ಳಿ. ಸತ್ಯವಾಗಿದ್ದರೆ ಅಗತ್ಯ ಕ್ರಮ ತೆಗೆದುಕೊಳ್ಳಿ. ಸುಳ್ಳಾಗಿದ್ದರೆ ಅದನ್ನು ಅಲ್ಲೇ ಬಿಟ್ಟುಬಿಡಿ. ಈ ವಿಧಾನ ಅನುಸರಿಸಿದರೆ ನಿಮ್ಮ ಶತ್ರು ಯಾರೆಂದು ತಿಳಿದುಕೊಳ್ಳುವುದು ಮಾತ್ರವಲ್ಲ, ನಿಮಗೆ ನಿಜವಾಗಿ ಬೆಂಬಲ ನೀಡುವವರು ಯಾರೆಂಬುದು ಅರ್ಥವಾಗುತ್ತದೆ. ವೃಶ್ಚಿಕ ರಾಶಿಯವರಿಗೆ ಈ 4 ದಿನಗಳಲ್ಲಿ ಪರಿಹಾರವಾಗಿ ಬೆಳಿಗ್ಗೆ ಎದ್ದ ತಕ್ಷಣ ಸೂರ್ಯನಿಗೆ ನಮಸ್ಕರಿಸುವುದು ಒಳ್ಳೆಯದು. ಮುಖ್ಯವಾಗಿ ಆಗಸ್ಟ್ 26 ಶನಿವಾರವಾಗಿರುವುದರಿಂದ ನಿಮ್ಮಿಂದ ಸಾಧ್ಯವಾದಷ್ಟು ವೃದ್ಧರಿಗೆ ಅಥವಾ ಅಗತ್ಯವಿರುವವರಿಗೆ ಅನ್ನದಾನ ಮಾಡಿ. ಯಾರನ್ನೂ ಅವಮಾನಿಸುವ ಮಾತುಗಳನ್ನು ಆಡಬೇಡಿ. ಇದು ಅತ್ಯಂತ ಸಣ್ಣ ಪರಿಹಾರದಂತೆ ಅನಿಸಿದರೂ ನಿಮ್ಮ ಮನಸ್ಸಿನಲ್ಲಿರುವ ಕೋಪವನ್ನು ಕಡಿಮೆ ಮಾಡಿಕೊಳ್ಳುವುದು. ಈ ಸಮಯದಲ್ಲಿ ಪ್ರಮುಖ ವಿಷಯ: ಮಂಗಳವಾರವಾದ ಆಗಸ್ಟ್ 29ರಂದು ಸುಬ್ರಹ್ಮಣ್ಯ ಸ್ವಾಮಿ ಅಥವಾ ಹನುಮಂತನ ದೇವಾಲಯಕ್ಕೆ ಭೇಟಿ ನೀಡಿ ಭಕ್ತಿಯಿಂದ ಪ್ರಾರ್ಥಿಸಬಹುದು. ಶಿವಾಲಯದಲ್ಲಿ ನೀರಿನಿಂದ ಅಭಿಷೇಕ ಮಾಡುವುದು ಅಥವಾ ಓಂ ನಮಃ ಶಿವಾಯ ಮಂತ್ರವನ್ನು ಭಕ್ತಿಯಿಂದ ಜಪಿಸುವುದು ಕೂಡ ಆಧ್ಯಾತ್ಮಿಕವಾಗಿ ಮಾಡಬಹುದಾದ ಸಾಧನೆ. ಪರಿಹಾರಗಳನ್ನು ನಿಮ್ಮ ನಂಬಿಕೆಗೆ ಅನುಗುಣವಾಗಿ ಮಾತ್ರ ಮಾಡಿ. ಇವು ವೈದ್ಯಕೀಯ, ಆರ್ಥಿಕ ಅಥವಾ ಇತರ ವೃತ್ತಿಪರ ಸಲಹೆಗಳಿಗೆ ಪರ್ಯಾಯವಲ್ಲ. ಕುಟುಂಬದಲ್ಲಿ ಹಿರಿಯರ ಆಶೀರ್ವಾದ ಪಡೆಯಿರಿ. ಮನೆಯಲ್ಲಿ ಅನಗತ್ಯ ಜಗಳಗಳನ್ನು ಮಾಡಿಕೊಳ್ಳಬೇಡಿ. ಯಾರಾದರೂ ನಿಮಗೆ ರಹಸ್ಯವಾಗಿ ಒಂದು ವಿಷಯ ಹೇಳಿದಾಗ ಅದನ್ನು ಇನ್ನೊಬ್ಬರಿಗೆ ಹೇಳದೆ ಮುಚ್ಚಿಡುವುದು ಕೂಡ ಈ 4 ದಿನಗಳಲ್ಲಿ ಒಂದು ಶ್ರೇಷ್ಠ ಆಚರಣೆ. ಏಕೆಂದರೆ ನಿಮ್ಗೆ ಬಂದ ರಹಸ್ಯವನ್ನು ಕಾಪಾಡಿಕೊಳ್ಳಲು ಸಾಧ್ಯವಾದರೆ ಮಾತ್ರ ಮುಂದಿನ ಬಾರಿ ಇನ್ನೊಬ್ಬರು ನಿಮ್ಮ ಮೇಲೆ ನಂಬಿಕೆ ಇಡುತ್ತಾರೆ. ವೃಶ್ಚಿಕ ರಾಶಿಯವರೇ, ಆಗಸ್ಟ್ 26ರಿಂದ 29ರವರೆಗೆ ನಿಮ್ಮ ಜೀವನದಲ್ಲಿ ಮಾಹಿತಿ, ಸಂಬಂಧ, ಉದ್ಯೋಗ, ಹಣದ ವಿಷಯದಲ್ಲಿ ಸಣ್ಣ ಘಟನೆಗಳು ಕಾಣಿಸಿದರೂ ಅವುಗಳ ಪ್ರಭಾವ ಮಾತ್ರ ದೊಡ್ಡದಾಗಿರಬಹುದು. ಮುಖ್ಯವಾಗಿ ಒಬ್ಬ ಮಹಿಳೆ ಹೇಳುವ ಮಾತನ್ನು ಹಗುರವಾಗಿ ತೆಗೆದುಕೊಳ್ಳಬೇಡಿ. ಆದರೆ ಆ ಮಾತನ್ನು ತಕ್ಷಣವೇ ಸತ್ಯವೆಂದು ನಂಬಬೇಡಿ. ಪರಿಶೀಲಿಸಿ, ಆಲೋಚಿಸಿ, ನಂತರ ನಿರ್ಧಾರ ತೆಗೆದುಕೊಳ್ಳಿ. ಈ ಫಲಿತಾಂಶಗಳಲ್ಲಿ ಯಾವುದಾದರೂ ನಿಮ್ಮ ಜೀವನದಲ್ಲಿ ನಿಜವಾಗಿ ನಡೆದರೆ ಖಂಡಿತ ಕಾಮೆಂಟ್ಗಳಲ್ಲಿ ನಿಮ್ಮ ಅನುಭವವನ್ನು ತಿಳಿಸಿ. ನಿಮ್ಮ ಕಾಮೆಂಟ್ ಇನ್ನೊಬ್ಬ ವೃಶ್ಚಿಕ ರಾಶಿಯವರಿಗೂ ಉಪಯುಕ್ತವಾಗಬಹುದು. ಹಾಗೆಯೇ ಶ್ರೀಭಕ್ತಿ ಜ್ಯೋತಿಷ್ಯ ವಾಣಿ ಚಾನೆಲ್ ಅನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲವೆಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ಇಷ್ಟದ ದೇವರ ಹೆಸರನ್ನು ಕಮೆಂಟ್ ಮಾಡಿ. ನಿಮ್ಮ ಜೀವನದಲ್ಲಿ ಒಳ್ಳೆಯ ಬದಲಾವಣೆಗಳು ಬರಲಿ. ನಿಮ್ಮ ಕುಟುಂಬದಲ್ಲಿ ಸುಖಶಾಂತಿ ನೆಲೆಸಲಿ. ನಿಮ್ಮ ಶ್ರಮಕ್ಕೆ ತಕ್ಕ ಫಲ ಸಿಗಲಿ ಎಂದು ಹಾರೈಸುತ್ತಾ, ಓಂ ನಮಃ ಶಿವಾಯ. ಧನ್ಯವಾದಗಳು.